ನಮಸ್ಕಾರ ಬೆಂಗಳೂರು 2025 ಡಿಸೆಂಬರ್ 9ರಿಂದ 13ರವರೆಗೆ ಬೆಂಗಳೂರಿನ ಮಾದಾವರದಲ್ಲಿ ಸೌತ್ ಏಷ್ಯಾದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಎಕ್ವಿಪ್ಮೆಂಟ್ ಎಕ್ಸಿಬಿಷನ್ ನಡೀತು. ಬನ್ನಿ, ಒಂದು ಎಕ್ಸಿಬಿಷನ್ಗೆ ದೇಶ ವಿದೇಶಗಳಿಂದ ಪ್ರಾಡಕ್ಟ್ಗಳು ಬಂದಿದ್ವು. ಬನ್ನಿ, ಯಾವ ಕಂಪನಿಯ ಯಾವ ಮೆಷಿನ್ಸ್ಗಳು ಇಲ್ಲಿದೆ ಅಂತ ನೋಡೋಣ. ಕಮಾನ್, ಲೆಟ್ಸ್ ಗೋ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಕಟ್ಟಲಿಕ್ಕೆ ದೊಡ್ಡ ಕ್ರೇನ್ ಬೇಕು. ಹಾಗೆಯೇ ಎಸ್ ಎ ಕಂಪನಿಯ ಒಂದು ಕ್ರೇನ್ ತೋರಿಸಿ ನೋಡಿ ಹೇಗಿದೆ. ಇದು ಸ್ಪೆಸಿಫಿಕೇಶನ್ ಏನು ಅಂತ ಹೇಳಿದ್ರೆ, ಈ ಕ್ರಾಲರ್ ಕ್ರೇನ್ದು 80 ಟನ್ಸನ್ನು ಇದಕ್ಕೆ ಕೆಪಾಸಿಟಿನ ಕ್ಯಾರಿ ಮಾಡುತ್ತೆ. ಹಾಗೆ 57 ಮೀಟರ್ಷ್ಟು ಇದು ಹೈಟನ್ನ ತಲುಪುತ್ತಿದ್ದು ಎಸ್ ಎ ಕಂಪನಿಯ ಕ್ರೇನು. ಹಾಗೆ ನಾವು ಒಂದು ನಡ್ಕೊಂಡು ಹೋಗೋಣ ಎಸ್ ಎ ಕಂಪನಿಯ ಯಾವ ಪ್ರಾಡಕ್ಟ್ ಇದೆ ಅಂತ ಹೇಳಿ. ಹಾಗೆ ಬ್ಯಾಕೋ ಲೋಡರ್ ಅಂಥೇಳಿ, ಈ ಬ್ಯಾಕೋ ಲೋಡರ್ ಕೂಡ ಇಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಇದು ತುಂಬ ಅದ್ಭುತವಾಗಿದೆ. ಇನ್ನು ಬನ್ನಿ, ಈ ಒಂದು ಎಸ್ ಎ ಕಂಪನಿಯ ಈ ಒಂದು ಪ್ರೈಮಿಸಸ್ಗೆ ಹೋದರೆ ಈ ಒಂದು ಎಕ್ಸಿಬಿಷನಲ್ಲಿ ಏನೆಲ್ಲ ನೋಡ್ಬೋದು ಅಂತ ಹೇಳಿದ್ರೆ, ಆಸ್ಫಾಲ್ಟ್ ವೈಬ್ರೇಟರಿ ರೋಲರ್ ನೋಡಿ. ಇದನ್ನು ರೋಲರ್ ಕೂಡ ನಾವಿಲ್ಲಿ ಕಾಣ್ಬೋದು. ಈಗ ಚಿಕ್ಕ ಜಲ್ಲಿಗಳನ್ನ ಹಾಕಿ ಅದನ್ನು ರೋಲ್ ಮಾಡ್ತಕ್ಕಂಥ ರೋಲರ್ಗಳನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಎಸ್ ಎ ಕಂಪನಿ ಹಲವಾರು ವೆಹಿಕಲ್ಗಳನ್ನು ಇದು ನಿರ್ಮಾಣ ಮಾಡುತ್ತೆ. ಇನ್ನು ಮೋಟಾರ್ ಗ್ರೇಡರ್ ಅಂತೆಲ್ಲ ಅದು ಕೂಡ ಇದು ನಿರ್ಮಾಣ ಮಾಡುತ್ತೆ. ಹಾಗೆ ಮುಂದೆ ಹೋಗೋಣ. ಈ ಎಸ್ ಎ ಕಂಪನಿ ಈ ಕನ್ಸ್ಟ್ರಕ್ಷನ್ಸ್ ಮಾಡಲಿಕ್ಕೆ ಏನೆಲ್ಲ ಒಂದು ವೆಹಿಕಲ್ಗಳನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ, ಹಾಗೆಯೇ ಆರ್ಟಿಕಲ್ಚರ್ಡ್ ಟ್ರಕ್ ಮೌಂಟೆಡ್ ಪ್ಲಾಟ್ಫಾರ್ಮ್ ಅಂಥೇಳಿ ಈ ಒಂದು ವೆಹಿಕಲ್ನ ಇದು ನಿರ್ಮಾಣ ಮಾಡುತ್ತೆ. ಹಾಗೆ ಮುಂದಕ್ಕೆ ಹೋಗೋಣ. ಇನ್ನು ಏರಿಯಲ್ ವರ್ಕ್ ಪ್ಲಾಟ್ಫಾರ್ಮ್, ಅದಕ್ಕೂ ಕೂಡ ಒಂದು ವೆಹಿಕಲ್ಸನ್ನು ಇಲ್ಲಿ ಇದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗೆ ಮುಂದಕ್ಕೆ ಹೋದರೆ ಟೆಲ್ ಹ್ಯಾಂಡ್ಲರ್ ಅಂತ ಹೇಳಿ, ಈಗ ಹೊರಗಡೆ ನಿಂತ್ಕೊಂಡು ಪೇಂಟಿಂಗ್ ಮಾಡ್ತಕ್ಕಂಥದ್ದು, ಗ್ಲಾಸ್ ಫಿಟ್ಟಿಂಗ್ ಮಾಡ್ತಕ್ಕಂಥ ಒಂದು ವೆಹಿಕಲ್ಗಳನ್ನು ನಾವು ಕಾಣ್ಬೋದು. ಇದು ತುಂಬ ಅದ್ಭುತವಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಟೆಲ್ ಹ್ಯಾಂಡ್ಲರ್ ಅಂತ ಹೇಳ್ತೀವಲ್ಲ, ಅದೇ ಈಗ ಲಿಫ್ಟ್ ಮಾಡಲಿಕ್ಕೆ ಟೈಲ್ಸನ್ನು ಮತ್ತು ಗ್ರಾನೈಟನ್ನು ಲಿಫ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವೆಹಿಕಲ್ ಕೂಡ ಇದು ಎಸ್ ಎ ಕಂಪನಿ ನಿರ್ಮಾಣ ಮಾಡಿದೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಎಲ್ಲ ವೆಹಿಕಲ್ಗಳು. ಹಾಗೆ ಇದಕ್ಕೆ ವಾರಂಟಿ ಗ್ಯಾರಂಟಿ ಎಲ್ಲವೂ ಕೂಡ ಕಂಪನಿ ನೀಡುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂತೇಳಿ. ಕ್ರೇನರು, ರೋಲರು, ಹಾಗೆ ಬ್ಯಾಕ್ ಲೋಡರ್ಗಳು ಎಲ್ಲವೂ ಕೂಡ ಈ ಒಂದು ಎಸ್ ಎ ಕಂಪನಿ ನಿರ್ಮಾಣ ಮಾಡುತ್ತೆ. ಎಸ್ ಕಂಪನಿ ಇಂಡಿಯನ್ ನಂಬರ್ 1 ಕ್ರೇನ್ ಬ್ರ್ಯಾಂಡ್, 100% ಸ್ವದೇಶಿ ಬ್ರ್ಯಾಂಡ್ನೊಂದಿಗೆ ಮಾರುಕಟ್ಟೆಗೆ ಈ ಕ್ರೇನು ಮತ್ತು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವೆಹಿಕಲನ್ನು ನಿರ್ಮಾಣ ಮಾಡಿದೆ. ನನ್ನ ತಲೆ ಮೇಲ್ಗಡೆ ಟವರ್ ಕ್ರೇನ್ ಕಾಣ್ತಿದೆಯಲ್ಲ, ಇದು ಅಟ್ ಎ ಟೈಮಲ್ಲಿ 3 ಅಪಾರ್ಟ್ಮೆಂಟ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಟವರ್ ಕ್ರೇನ್ ಎಷ್ಟು ದೊಡ್ಡದಿದೆ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ. ಇದನ್ನು ಕೂಡ ಎಸ್ ಎ ಕಂಪನಿ ಪ್ರಾಡಕ್ಟನ್ನು ಲಾಂಚ್ ಮಾಡಿದೆ. ಇಲ್ಲೆಲ್ಲ ಕಾಣ್ತಾ ಇರ್ತಕ್ಕಂಥದ್ದು ಬಾಬ್ ಕ್ಯಾಟ್ ಕಂಪನಿಯ ಸ್ಟಿರ್ ಲೋಡರ್ಗಳು. ಇಲ್ಲಿ ವೆಯ್ಟಿಗೆ ತಕ್ಕಾಗೆ, ಕೆಪಾಸಿಟಿಗೆ ತಕ್ಕ ಹಾಗೆ ಚಿಕ್ಕ ಲೋಡರ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ. ನಾವು ಬ್ಯಾಕ್ ಲೋಡರ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ 3 ಟೈಪ್ ವೆಹಿಕಲ್ಗಳು ನಿಂತಿದೆ. 3 ವೆಹಿಕಲ್ಗಳು ಕೂಡ ಒಂದೊಂದು ಕೆಪಾಸಿಟಿ ಇರುತ್ತೆ ಮತ್ತು ಒಂದೊಂದು ಸ್ಟ್ರೆಂತ್ ಕೂಡ ಈ ವೆಹಿಕಲ್ಗಳಿಗಿರುತ್ತೆ. ಸದ್ಯ ನಾನಿವಾಗ ಕ್ರಷರ್ ಮಾಡ್ತಕ್ಕಂತಹ, ಅಂದರೆ ಕಲ್ಲು ಮತ್ತು ಪೌಡರ್ನ ಬೇರೆ ಮಾಡ್ತಕ್ಕಂತಹ ಡೈಮಂಡ್ ಕಂಪನಿಯ ಕ್ರಷರ್ ಹತ್ರ ನಾನಿದ್ದೇನೆ. ನಾವೆಲ್ಲ ನೋಡ್ತಿದ್ದೀವಿ, ಇದನ್ನು ಪ್ಲ್ಯಾಂಟಿಗೆ ಇದನ್ನು ಹಾಕಿ ಇದಕ್ಕೆ ನಾವು ರಾ ಮೆಟೀರಿಯಲ್ ಹಾಕಿದ್ರೆ ಎಲ್ಲ ಸಪ್ರೇಟ್ ಮಾಡಿಕೊಡುತ್ತೆ. ಕಲ್ಲು ಒಂದು ಕಡೆ ಮತ್ತು ಪೌಡ್ರ್ ಒಂದು ಕಡೆ ಮಾಡುತ್ತೆ. ಇದು ಪುಣೆಯ ಕಂಪನಿಯಾಗಿರುತ್ತೆ. ಎಲ್ಲ ಕಾಂಟ್ರಾಕ್ಟ್ದಾರರ ಅಚ್ಚುಮೆಚ್ಚಿನ ಕ್ರಷರ್ ಅಂತ ಹೇಳಿದ್ರೆ ಅದು ಹೇಲ್ ಸ್ಟೋನ್ ಕಂಪನಿದು. ಈ ಕಂಪನಿ ಹಲವಾರು ಮೆಷಿನ್ಸ್ಗಳನ್ನು ಉತ್ಪಾದನೆ ಮಾಡಿದೆ. ಅದು ಯಾವ್ದು ಅಂತ ಹೇಳಿದ್ರೆ, ಒಂದು ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದು, ವಾಷಿಂಗ್ ಮಾಡ್ತಕ್ಕಂಥದ್ದು, ಮೈನಿಂಗ್ ಮಾಡ್ತಕ್ಕಂಥದ್ದು, ಹೀಗೆ ಬಗೆಯ ಮೆಷಿನ್ಗಳನ್ನು ಈ ಕಂಪನಿ ಉತ್ಪಾದನೆ ಮಾಡಿದೆ. ಎಲ್ಲರೂ ಕೂಡ ಈ ಕಂಪನಿಯ ಪ್ರಾಡಕ್ಟ್ಗಳನ್ನು ತಗೊಳ್ಳಿಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಇಂಡಿಯಾ ಬೆಳೀತಾ ಇದೆ, ಜೊತೆಗೆ ಬೇರೆ ದೇಶಗಳನ್ನು ಬೆಳೆಸ್ತಾ ಇದೆ. ಈ ಒಂದು ಎಕ್ಸಿಬಿಷನಲ್ಲಿ ಬರೀ ಕೇವಲ
ಕನ್ಸ್ಟ್ರಕ್ಷನಿಗೆ ಅಷ್ಟೇ ಅಲ್ಲ, ಗಣಿಗಾರಿಕೆಗೆ ಬೇಕಾಗಿರ್ತಕ್ಕಂತಹ ಮೆಷಿನ್ಗಳನ್ನು ಮತ್ತು ಜೊತೆಗೆ ವೆಹಿಕಲ್ಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಹಲವಾರು ಕಂಪನಿಗಳು ಕೂಡ ಭಾಗಿಯಾಗಿದ್ದಾವೆ. ಸದ್ಯ ನಾನಿವಾಗ ರೈಡ್ಜನ್ ಎಂಬತಕ್ಕಂಥ ಒಂದು ಕಂಪನಿಯ ಪ್ರಾಡಕ್ಟ್ ಹತ್ರ ನಾನಿದ್ದೇನೆ. ಗಣಿಗಾರಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಇದು ನಿರ್ಮಾಣ ಮಾಡುತ್ತೆ. ನನ್ನ ಹಿಂಭಾಗ ಕಾಣ್ತಾ ಇರ್ತಕ್ಕಂಥ ಮೆಷಿನ್ಗಳನ್ನ ನೋಡಿ ನಾನು ಯಾವುದೋ ಬಂದರ್ ಹತ್ರ ಗಣಿಗಾರಿಕೆ ಹತ್ರ ಇದ್ದೀನಿ ಅನ್ಕೋಬೇಡಿ. ಈ ಎಕ್ಸಿಬಿಷನಲ್ಲಿ ಸ್ಯಾನಿ ಕಂಪನಿಯ ಪ್ರೆಮಿಸಸ್ ನಾನಿದ್ದೇನೆ. ಈ ಕಂಪನಿ ರೋಲರ್ಗಳು, ಕ್ರೇನರ್ಗಳು, ಹಾಗೆ ಲಿಫ್ಟರ್ಗಳು, ಗಣಿಗಾರಿಕೆಯಲ್ಲಿ ಬಳಸ್ತಕ್ಕಂಥ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಬಳಸ್ತಕ್ಕಂಥ ಕ್ರೇನ್ಗಳು ಎಲ್ಲವನ್ನು ಉತ್ಪಾದನೆ ಮಾಡ್ತಾರೆ. ನೋಡಿ ಎಷ್ಟೊಂದು ಕಂಪನಿಯ ಪ್ರಾಡಕ್ಟ್ಗಳಿದ್ರೂ ಕೂಡ ಸ್ಯಾನಿ ಕಂಪನಿಯ ಪ್ರಾಡಕ್ಟ್ಗಳು ಈ ಒಂದು ಎಕ್ಸಿಬಿಷನಲ್ಲಿ ರಾರಾಜಿಸ್ತಾ ಇದೆ. ಭಾರತ ವಿಶ್ವ ಗುರು ಆಗ್ತಾ ಇದೆ. ಈ ಒಂದು ಸೌತ್ ಏಷ್ಯಾದ ಅತಿ ದೊಡ್ಡ ಎಕ್ಸಿಬಿಷನ್ಗೆ ವಿಶ್ವದಾದ್ಯಂತ ಎಲ್ಲ ಕಂಪನಿಗಳು ಪಾಲ್ಗೊಂಡಿದ್ವು. ಇಲ್ಲಿ ಚಿಕ್ಕ ಕೈಗಾರಿಕೆಯಿಂದ ಹಿಡಿದು ಅತಿ ದೊಡ್ಡ ಕೈಗಾರಿಕೆವರೆಗೂ ಕೂಡ ಬಳಸ್ತಕ್ಕಂಥ ಕ್ರೆಷರ್ಗಳಾಗಲಿ, ಕ್ರೇನ್ಗಳಾಗಲಿ, ಇದಕ್ಕೆ ಟವರ್ ಕ್ರೇನ್ಗಳಾಗಲಿ ಎಲ್ಲವೂ ಕೂಡ ನಮಗೆ ಅಟ್ಟೆ ಟೈಮಲ್ಲಿ ನಮಗೆ ಕಾಣಸಿಕ್ವು. ಇನ್ನು ಈ ದೊಡ್ಡ ದೊಡ್ಡ ಮೆಷಿನ್ಗಳನ್ನು ನಾವು ಅಟ್ಟೆ ಟೈಮಲ್ಲಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ EMI ಮುಖಾಂತರ ಕೂಡ ನಾವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.